TV1 News sponsored by Topco Zamzam Beam Road, Kushalnagar, Karnataka. Bharati Radio House, Madikeri, Kodikoppa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್. ಮಂಗಳದೇವಿ ನಗರದ ರೆಸಾರ್ಟ್ನ ಭೂಕುಸಿತಕ್ಕೆ ಆಂಧ್ರದ 2 ಕಾರ್ಮಿಕರು ಬಲಿ. ಬೆಟ್ಟದ ಮೇಲೆ ಕಟ್ಟಡ ನಿರ್ಮಾಣಕ್ಕೆ ಹಾಕಬೇಕಿದೆ ಕಾನೂನಿನ ಬೇಲಿ. ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಕಾಮಗಾರಿ ಪೂರ್ಣ. ನೂತನ ಜಿಲ್ಲಾಡಳಿತ ಭವನ ಶೀಘ್ರವೇ ಲೋಕಾರ್ಪಣೆ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಶಸ್ತಿ ಪ್ರದಾನ. ಹಿರಿಯ ಪತ್ರಕರ್ತರಿಗೆ ಸನ್ಮಾನ. ಕೊಡಗಿನ ಕೋಲ್ಕತ್ತಾ ಸುಂಟಿಕೊಪ್ಪದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ. ಪ್ರತಿಷ್ಠಿತ ತಂಡಗಳಿಂದ ಹಣಾಹಣಿ. ಕನ್ನಡ ತೆರೆಯಲ್ಲಿ ಗಜಕೇಸರಿ ಆರ್ಭಟ. ಯಶಸ್ವಿ ಯಶ್, ಗ್ಲಾಮರಸ್ ಅಮೂಲ್ಯ ಅಮೋಘ ಅಭಿನಯ. ಹಲೋ, ನಾನು ಸುಷ್ಮಾ. TV1 ನ್ಯೂಸ್ಗೆ ಸ್ವಾಗತ. ಮಡಿಕೇರಿಯಲ್ಲಿ ಭೂಕುಸಿತದ ಮಣ್ಣಿನಡಿ ಸಿಲುಕಿ ಕೊನೆ ಉಸಿರೆಳೆದ 2 ಕಾರ್ಮಿಕರು. ಜಿಲ್ಲಾಧಿಕಾರಿ ನೂತನ ಕಚೇರಿ ಸಂಕೀರ್ಣ ಉದ್ಘಾಟನೆಗೆ ರೆಡಿ. ಜಿಲ್ಲಾ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ. ಕಣಿವೆಯಲ್ಲಿ ಅಬ್ಬಬ್ಬ ಎಂಬ ಅಚ್ಚರಿಗೆ ಕಾರಣವಾದ ಬೃಹತ್ ಅಣಬೆ. ಕೊಡಗಿನ ಕೋಲ್ಕತ್ತಾದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಮ್ಯಾಚ್ಗೆ ಚಾಲನೆ. ರಾಜ್ಯದೆಲ್ಲೆಡೆ ಗಜಕೇಸರಿ ಅಬ್ಬರ ಸೇರಿದಂತೆ ಹಲವಾರು ನ್ಯೂಸ್ಗಳಿವೆ. ಮೊದಲಿಗೆ ಮಡಿಕೇರಿಯಲ್ಲಿ ಕಾರ್ಮಿಕರ ದುರ್ಮರಣದ ಸುದ್ದಿ. ನಿರ್ಮಾಣ ಹಂತದಲ್ಲಿರುವ ರೆಸಾರ್ಟ್ವೊಂದರಲ್ಲಿ ಮಣ್ಣಿನ ಕೆಲಸ ನಿರ್ವಹಿಸುತ್ತಿದ್ದಾಗ ಭೂಕುಸಿತಗೊಂಡು ಆಂಧ್ರ ಮೂಲದ 2 ಕಾರ್ಮಿಕರು ಮೃತಪಟ್ಟು ಮತ್ತಿಬ್ಬರು ಗಂಭೀರ ಗಾಯಗೊಂಡ ಘಟನೆ ಮಡಿಕೇರಿಯ ಮಂಗಳದೇವಿ ನಗರದಲ್ಲಿ ನಡೆದಿದೆ. 5 ವರ್ಷದ ಹಿಂದೆ ಈ ಭಾಗದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಒಂದೇ ಕುಟುಂಬದ 5 ಮಂದಿ ಜೀವಂತ ಸಮಾಧಿಯಾಗಿದ್ದನ್ನು ಸ್ಮರಿಸಬಹುದು. ಈ ಘಟನೆ ಹಸಿಯಾಗಿರುವಾಗಲೇ ಮತ್ತೊಂದು ದುರಂತ ಸಂಭವಿಸಿರುವುದು ಮಂಗಳದೇವಿ ನಗರದ ನಿವಾಸಿಗಳ ನಿದ್ದೆಗೆಡಿಸಿದೆ. ಮಡಿಕೇರಿ ಮಂಗಳದೇವಿ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ರೆಸಾರ್ಟ್ ಒಂದರಲ್ಲಿ ಭೂಕುಸಿತಗೊಂಡ ಪರಿಣಾಮ 2 ಕಾರ್ಮಿಕರು ಮಣ್ಣಿನಡಿ ಸಿಲುಕಿ ಜೀವಂತ ಸಮಾಧಿಯಾದ ಘಟನೆ ನಡೆದಿದೆ. ಭೂಕುಸಿತದ ಸಂದರ್ಭ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಮತ್ತಿಬ್ಬರು ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಂಧ್ರ ರಾಜ್ಯದ ತೆಲಂಗಾಣ ಪ್ರಾಂತ್ಯದ ಮೆಹಬೂಬ್ ನಗರದ ಕೃಷ್ಣ ಮತ್ತು ವೆಂಕಟಮ್ಮ ಮೃತಪಟ್ಟ ಕಾರ್ಮಿಕರಾದರೆ, ಅದೇ ರಾಜ್ಯದವರಾದ ನಾಗಭೂಷಣ್ ಮತ್ತು ವೆಂಕಟೇಶ್ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿಯೊಬ್ಬರಿಗೆ ಸೇರಿದೆ ಎನ್ನಲಾದ ಈ ಬೃಹತ್ ರೆಸಾರ್ಟ್ ಕಾಮಗಾರಿಗೆ ಆಂಧ್ರ ರಾಜ್ಯದ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಸುಮಾರು 22 ಮಂದಿ ಕಾರ್ಮಿಕರು ಭಾನುವಾರ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿಕೊಂಡಿದ್ದರು. ಈ ಪೈಕಿ 4 ಮಂದಿ ಕಾರ್ಮಿಕರು ಕಟ್ಟಡದ ತಡೆಗೋಡೆಗೆ ಅಡಿಪಾಯ ತೋಡುವ ಕಾರ್ಯದಲ್ಲಿ ನಿರತರಾಗಿದ್ದರು. 20 ಅಡಿ ಎತ್ತರದ ಬರೆಗೆ 6 ಅಡಿ ಆಳದ ಅಡಿಪಾಯ ತೋಡುತ್ತಿದ್ದಾಗ ಮೇಲಿನಿಂದ ಮಣ್ಣು ಜಾರಿ ಕಾರ್ಮಿಕರ ಮೇಲೆ ಬಿದ್ದಿದೆ. ಈ ಸಂದರ್ಭ ಅಡಿಪಾಯದ ಒಳಗಿದ್ದ 2 ಕಾರ್ಮಿಕರು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಮಣ್ಣಿನಡಿ ಸಿಲುಕಿಕೊಂಡ ಮತ್ತಿಬ್ಬರು ಕಾರ್ಮಿಕರನ್ನ ಸಾರ್ವಜನಿಕರು ರಕ್ಷಿಸುವಲ್ಲಿ ಯಶಸ್ವಿಯಾದರು. ಘಟನೆ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಮೃತದೇಹಗಳನ್ನು ಹೊರತೆಗೆದರು. ಭೂಕುಸಿತದಿಂದ ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕರನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಮಂಗಳದೇವಿ ನಗರದ 100 ಮಂದಿ ಸ್ಥಳಕ್ಕಾಗಮಿಸಿ ಕಟ್ಟಡ ಕಾಮಗಾರಿಯ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದುದು ಕಂಡುಬಂತು. ಕಳೆದ 3 ವರ್ಷಗಳಿಂದಲೂ ಕಾಮಗಾರಿ ನಡೆಸಲಾಗುತ್ತಿದ್ದು, ಈ ಕಟ್ಟಡದ ಕೆಳಭಾಗದ ಮನೆಗಳಿಗೆ ನಿರಂತರ ತೊಂದರೆ ಉಂಟಾಗ್ತಿದೆ. ಈ ಬಗ್ಗೆ ನಗರಸಭೆಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಳಲು ತೋಡ್ಕೊಂಡ್ರು. ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಕೊಟ್ಬಿಟ್ಟು ಇವತ್ತು ಅವರಿಗೆ ಪರಿಹಾರ ಕೊಡ್ಬೋದು, ಜೀವ ಹೋಗಿದ್ ಸಿಗುತ್ತಾ? ಸುಮಾರು ಸಲ ಆಯ್ತು ನಾವು ಇವಾಗ ಕಂಪ್ಲೇಂಟ್ ಮಾಡ್ತೀರಾ, ಅದ್ರ ಬಗ್ಗೆ ಯಾವ್ದು ಸಹ ಅವರು ಆಕ್ಷನ್ ತಗೊಳ್ತಾ ಇಲ್ಲ. ಇವಾಗ ನೋಡಿ, ಮಳೆ ಇಲ್ಲದಿರುವಾಗಲೇ ಹೀಗಾಯ್ತು. ಮಳೆಗಾಲದಲ್ಲಿ ಏನಾಗ್ಬೋದು ಅಂತೇಳಿ ನಮ್ಗೇನೆ ಭಯ ಇದೆ. ಇದನ್ನ ಆದಷ್ಟು ಇಲ್ಲಿಗೆ ನಿಲ್ಲಿಸೋದು ಒಳ್ಳೇದು ಅಂತೇಳಿ ನಮ್ಮ ಮಂಗಳದೇವಿ ನಗರದವ್ರದ್ದು ಜನರ ಇದರಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಟ್ಟಡ ಕಾಮಗಾರಿಯ ಕುರಿತು ಈ ಹಿಂದೆಯೇ ನಾನು ಜಿಲ್ಲಾಡಳಿತವನ್ನ ಎಚ್ಚರಿಸಿದ್ದೆ.
ಆದರೆ ಜಿಲ್ಲಾಡಳಿತ, ನಗರಸಭೆ ಮತ್ತು ಮೂಡ ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಜೀವಹಾನಿಗೆ ಜಿಲ್ಲಾಡಳಿತ ಮತ್ತು ಮೂಡವೇ ನೇರ ಹೊಣೆ ಹೊರಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಆಗ್ರಹಿಸಿದರು. ಗಿರಿಕಂದರ್ಗಳ ಮೇಲೆ ಕಟ್ಟಡ, ರೆಸಾರ್ಟ್ ಕಾಮಗಾರಿಗಳನ್ನು ತಡೆಯಲು ಈ ಹಿಂದೆಯೇ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದರೆ ಆ ನಿರ್ಣಯಗಳು ಗಾಳಿಗೆ ತೂರಲ್ಪಟ್ಟಿರುವುದರಿಂದ ಇಂತಹ ದುರಂತಗಳು ಮರುಕಳಿಸುತ್ತಿವೆ. ಇನ್ನು ಮುಂದಾದರೂ ಜಿಲ್ಲಾಡಳಿತ, ನಗರಸಭೆ ಹಾಗೂ ಮೂಡ ಬೆಟ್ಟ ಗುಡ್ಡಗಳ ಮೇಲೆ ಕಟ್ಟಡ ಕಟ್ಟುವುದಕ್ಕೆ ನಿಷೇಧ ಹೇರಬೇಕು ಎಂದು ತಿಳಿಸಿದರು. ಅದು ಬಹಳಷ್ಟು ಅಪಾಯಕಾರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಸುಮಾರು 1 ವರ್ಷದ ಹಿಂದೆ ಆ ಭಾಗದಲ್ಲಿ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ತಮ್ಮ ಜೊತೆಯಲ್ಲಿ ಪತ್ರಿಕಾ ಪ್ರತಿನಿಧಿಗಳ ಜೊತೆಯಲ್ಲಿ ಹೋಗಿ ಆ ಸ್ಥಳವನ್ನು ವೀಕ್ಷಣೆ ಮಾಡಿ ಜಿಲ್ಲಾಡಳಿತಕ್ಕೆ ನೇರವಾಗಿ ನಾನೊಂದು ಸಂದೇಶವನ್ನು ಕೊಟ್ಟೆ. ದಯವಿಟ್ಟು ಕೊಡಗಿನಲ್ಲಿರ್ತಕ್ಕಂಥ ಗಿರಿಕಂದರಗಳು ಮತ್ತು ಬೆಟ್ಟಗುಡ್ಡ ಪ್ರದೇಶಗಳ ಮೇಲೆ ಯಾವುದೇ ಥರದ ಕಟ್ಟಡಗಳನ್ನು ಕಟ್ಟಲಿಕ್ಕೆ ತಾವು ದಯವಿಟ್ಟು ಅನುಮತಿಯನ್ನು ಕೊಡಬಾರ್ದು. ಮಳೆಗಾಲದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಬರೆ ಕುಸಿದು ಈ ಹಿಂದೆ 5 ವರ್ಷಗಳ ಹಿಂದೆ ಅದೇ ಭಾಗದಲ್ಲಿ ಸುಮಾರು 6 ಜನ ಸತ್ತಿರ್ತಕ್ಕಂಥದ್ದು ಜಿಲ್ಲಾಡಳಿತದ ಗಮನಕ್ಕೆ ಬಂದಾಗ ಶಾಸಕರುಗಳಾದ ಕೆಜಿ ಬೋಪಯ್ಯ, ಅಪ್ಪಚ್ಚುರಂಜನ್ ಸ್ಥಳಕ್ಕಾಗಮಿಸಿ ಮೃತರ ಬಂಧುಗಳಿಗೆ ಸಾಂತ್ವನ ಹೇಳಿದರು. ಅಪರ ಜಿಲ್ಲಾಧಿಕಾರಿ ಪ್ರಸನ್ನ, ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್, ಡಿವೈಎಸ್ಪಿ ಪ್ರಸನ್ನ ವೀರಾಜು, ನಗರಸಭಾ ಪೌರಾಯುಕ್ತೆ ಪುಷ್ಪಾವತಿ ಹಾಗೂ ನಗರಸಭಾ ಸದಸ್ಯರು ಆಗಮಿಸಿ ಘಟನಾ ಸ್ಥಳವನ್ನು ಪರಿಶೀಲನೆ ನಡೆಸಿದರು. ಟಿವಿ1 ನ್ಯೂಸ್, ಮಡಿಕೇರಿ. ಅಂತೂ ಇಂತೂ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನೂತನ ಜಿಲ್ಲಾಡಳಿತ ಭವನ ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಜೂನ್ 3ನೇ ವಾರದಲ್ಲಿ ನೂತನ ಡಿಸಿ ಕಚೇರಿ ಸಂಕೀರ್ಣ ಅಧಿಕಾರಿಗಳು ಮತ್ತು ಜನರಿಗೆ ಲಭ್ಯವಾಗಲಿದೆ. ಹೇಗಿದೆ ಹೊಸ ಸಂಕೀರ್ಣ? ಇಲ್ಲಿದೆ ನೋಡಿ ಟಿವಿ1 ಸ್ಪೆಷಲ್ ರಿಪೋರ್ಟ್. ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಇದೀಗ ಕಾಮಗಾರಿ ಪೂರ್ಣಗೊಳಿಸಿದ್ದು ಉದ್ಘಾಟನೆಗೆ ಸಿದ್ದವಾಗಿದೆ. ಕರೆಂಟ್ ಕನೆಕ್ಷನ್ ಕಲ್ಪಿಸಿದರೆ ಈ ಕಟ್ಟಡಕ್ಕೆ ಎಲ್ಲ ಸೌಲಭ್ಯ ನೀಡಿದಂತಾಗುತ್ತದೆ. ಜೂನ್ 15ರ ಒಳಗಾಗಿ ಡಿಸಿ ಕಚೇರಿ ಸಂಕೀರ್ಣಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ. ನಂತರ 1 ವಾರದಲ್ಲಿಯೇ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ. ಹಲವು ದಶಕಗಳ ಕಾಲ ಮಡಿಕೇರಿಯ ಕೋಟೆ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜಿಲ್ಲಾಡಳಿತದ ಪ್ರಮುಖ ಕಚೇರಿಗಳಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನೆರಡು ವಾರದಲ್ಲಿಯೇ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಲು ಸಿದ್ದಗೊಳ್ಳುತ್ತಿದ್ದಾರೆ. ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದ ರಾಜರ ಕಾಲದ ಕೋಟೆಯನ್ನ ಬಿಟ್ಟುಕೊಡುವಂತೆ 10 ವರ್ಷಗಳಿಂದಲೂ ಪ್ರಾಚ್ಯ ವಸ್ತು ಇಲಾಖೆಯ ಅಧಿಕಾರಿಗಳು ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕುತ್ತಲೇ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ 1.5 ವರ್ಷದ ಹಿಂದೆ ಗಾಂಧಿ ಮೈದಾನದ ಬಳಿಯ ಸೆಂಟ್ರಲ್ ವರ್ಕ್ಶಾಪ್ ಬಳಿ ಹೊಸ ಕಟ್ಟಡಕ್ಕೆ ಸ್ಥಳ ಗುರುತಿಸಿ ಕಾಮಗಾರಿ ಆರಂಭಿಸಲಾಗಿತ್ತು. ನೂತನ ಜಿಲ್ಲಾಡಳಿತ ಭವನವು 14.3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಈ ಹೊಸ ಕಟ್ಟಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರ ಕಚೇರಿ ಸೇರಿದಂತೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಜಿಲ್ಲಾ ಖಜಾನೆ, ಜಿಲ್ಲಾ ನೋಂದಣಿ, ಅಳತೆ ಮತ್ತು ತೂಕ, ಆಹಾರ ಮತ್ತು ನಾಗರಿಕ, ಜಿಲ್ಲಾ ಉದ್ಯೋಗ ವಿನಿಮಯ, ಕಾರ್ಮಿಕ, ಕರ್ನಾಟಕ ವಿಮೆ, ನಗರಾಭಿವೃದ್ಧಿ ಯೋಜನಾ ಕೋಶ, ಭೂ ದಾಖಲೆಗಳು, ಸಣ್ಣ ಉಳಿತಾಯ, ಕನ್ನಡ ಮತ್ತು ಸಂಸ್ಕೃತಿ, ಪರಿಸರ, ಅಂಕಿಅಂಶ ಮತ್ತಿತರ ಇಲಾಖೆಗಳ ಕಚೇರಿಗಳು ಇರುತ್ತವೆ. ರಾಜ್ಯರ ಅರಮನೆಯಲ್ಲಿ ಇವರಿಗೂ ಕಾರ್ಯನಿರ್ವಹಿಸುತ್ತಿದ್ದ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ 34 ಇಲಾಖೆಗಳ ಕಚೇರಿಗಳು ಈ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಲಿದೆ. ಅಂತೆಯೇ ಮಡಿಕೇರಿಯ ವಿವಿಧೆಡೆ ಇರುವ ಸರ್ಕಾರಿ ಕಚೇರಿಗಳು ಶೀಘ್ರದಲ್ಲಿಯೇ ಹೊಸ ಡಿಸಿ ಕಚೇರಿ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳಬೇಕಾಗಿದೆ. 3 ಅಂತಸ್ತಿನ ಈ ಹೊಸ ಕಟ್ಟಡದ ಕೊನೆಯ ಅಂತಸ್ತಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಇದೆ. 2 ಅಂತಸ್ತು, 1 ನೆಲಮಹಡಿ ಹಾಗೂ 1 ಬೇಸ್ಮೆಂಟ್ ಇರುವ ಕಟ್ಟಡದಲ್ಲಿ 2 ಲಿಫ್ಟ್ಗಳ ವ್ಯವಸ್ಥೆ ಕೂಡ ಇದೆ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದೊಂದಿಗೆ ಜನರಿಗೆ ವಿಶ್ರಾಂತಿ ಗೃಹ ಕೂಡ ಈ ಸಂಕೀರ್ಣದಲ್ಲಿದೆ. ಸಂಪೂರ್ಣ ಹೈಟೆಕ್ ವ್ಯವಸ್ಥೆಯನ್ನ ಹೊಂದಿರುವ ಡಿಸಿ ಕಚೇರಿಯ ಸಂಕೀರ್ಣದ ಕೆಳಭಾಗದಲ್ಲಿ 150 ವಾಹನಗಳನ್ನು ಪಾರ್ಕ್ ಮಾಡಬಹುದಾಗಿದೆ. ಜಿಲ್ಲಾಧಿಕಾರಿ ಸಂಕೀರ್ಣದ ಆಕರ್ಷಣೆಯಾಗಿ ಹೊಸ ಕಟ್ಟಡದ ಎದುರು ಅಶೋಕ ಸ್ತಂಭ ನಿರ್ಮಿಸಲಾಗಿದೆ. ವಿಶಾಲವಾದ ಉದ್ಯಾನವನ, ಕಾರಂಜಿ ಕೂಡ ಇದೆ. ನೆಲಮಹಡಿಯಲ್ಲಿ 10 ಇಲಾಖೆಯ ಕಚೇರಿಗಳಿದ್ದು, ನೋಂದಣಾಧಿಕಾರಿ, ಅಳತೆ ಮತ್ತು ತೂಕ, ಉದ್ಯೋಗ ವಿನಿಮಯ, ಕಾರ್ಮಿಕ, ಸಾಮಾನ್ಯ ವಿಮಾ, ಉಸ್ತುವಾರಿ ಸಚಿವರ ಕೊಠಡಿ, ಲೋಕಸಭಾ ಸದಸ್ಯರ ಕೊಠಡಿ, ಅಂಚೆ ಕಚೇರಿ, ನಗರ ಯೋಜನಾ ಇಲಾಖೆ, ಜಿಲ್ಲಾ ಖಜಾನೆ ಕಚೇರಿಗಳಿದ್ರೆ, ಮೊದಲ ಮಹಡಿಯಲ್ಲಿ ಆಹಾರ ಇಲಾಖೆ, ಭೂ ದಾಖಲೆ, ಸಣ್ಣ ಉಳಿತಾಯ, ಕನ್ನಡ ಮತ್ತು ಸಂಸ್ಕೃತಿ, ಪರಿಸರ, ನಗರಾಭಿವೃದ್ಧಿ ಕೋಶ, ಅಂಕಿಅಂಶ, ಉಪವಿಭಾಗಾಧಿಕಾರಿ, ಎನ್ಐಸಿ ಕಚೇರಿಗಳಿರುತ್ತವೆ. 2ನೇ ಮಹಡಿಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಸಿಬ್ಬಂದಿ ಕಚೇರಿ, ಅಪರ ಜಿಲ್ಲಾಧಿಕಾರಿ ಕೋರ್ಟ್ ಹಾಲ್, ವಿಡಿಯೋ ಕಾನ್ಫರೆನ್ಸ್ ಕಂಟ್ರೋಲ್ ರೂಮ್ ಕೂಡ ಇರುತ್ತದೆ. ಒಟ್ಟಿನಲ್ಲಿ ಕೊಡಗಿನಲ್ಲಿ ಬೃಹತ್ ಯೋಜನೆಯಾದ ಮತ್ತು ಅತ್ಯಂತ ಶೀಘ್ರಗತಿಯಲ್ಲಿ ನಿರ್ಮಾಣವಾದ ಹೆಗ್ಗಳಿಕೆಯ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಪ್ರವೇಶಕ್ಕೆ ಸಾರ್ವಜನಿಕರು ಇನ್ನು ಕೇವಲ 3 ವಾರ ಕಾಯಬೇಕಷ್ಟೇ. ಟಿವಿ1 ನ್ಯೂಸ್, ಮಡಿಕೇರಿ.
ಭಾಗಮಂಡಲ ಶ್ರೀ ಕಾಶಿ ಮಠದಲ್ಲಿ ರಾಜೇಂದ್ರ ತೀರ್ಥ ಸ್ವಾಮಿಯವರ ಪುಣ್ಯತಿಥಿ ಅಂಗವಾಗಿ ಕಾಶಿ ಮಠದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅವಳಿ ಸಹೋದರರಾದ ಎಂ ರಾಮನಾಥ ಶೆಣೈ, ಎಂ ಜಗನ್ನಾಥ ಶೆಣೈ ಅವರ 60ನೇ ಜನ್ಮ ದಿನಾಚರಣೆ ಅರ್ಥಪೂರ್ಣವಾಗಿ ಜರುಗಿತು. ಭಾಗಮಂಡಲದ ಶ್ರೀ ಕಾಶಿ ಮಠದಲ್ಲಿ ಶ್ರೀಮದ್ ರಾಜೇಂದ್ರ ತೀರ್ಥ ಸ್ವಾಮಿ ಪುಣ್ಯತಿಥಿಯನ್ನ ಆಚರಿಸಲಾಯಿತು. ಓಂ ಆಂಜನೇಯಾಯ ನಮಃ. ಕಾವೇರಿ ಪುಣ್ಯ ಸ್ನಾನ, ಕಳಶ ಪೂರಣ, ಶ್ರೀಹರಿ ವಾಯುಸ್ತುತಿ ಹವನ ಕಾರ್ಯಕ್ರಮಗಳು ಜರುಗಿದವು. ಅವಳಿ ಸಹೋದರರಾದ ಶ್ರೀ ಕಾಶಿಮಠದ ಅಧ್ಯಕ್ಷರು ಆಗಿರುವ ಉದ್ಯಮಿಗಳಾದ ಜಗನ್ನಾಥ ಶೆಣೈ, ಎಂ ರಾಮನಾಥ್ ಶೆಣೈ ಅವರ 60ನೇ ವರ್ಷದ ಅಭಿನಂದನಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಶಬರಿ ಕಾರ್ಡ್ ಎಸ್ಟೇಟ್ ಮಾಲೀಕ ಜಿ ಗೋಪಾಲಕೃಷ್ಣ ಶೆಣೈ, ಗೋಪಿನಾಥ್ ಶೆಣೈ, ವಿಕ್ರಮ್ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಉಪೇಂದ್ರ ಶೆಣೈ, ಸುರೇಶ್ ನಾಯಕ್, ರಘುವೀರ್ ಭಂಡಾರ್ಕರ್, ಗಣೇಶ್ ಶೆಣೈ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಗಳನ್ನು ಮಡಿಕೇರಿಯಲ್ಲಿ 9 ಪತ್ರಕರ್ತರಿಗೆ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭ ಪತ್ರಿಕಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ 3 ಹಿರಿಯ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆಯು ಶ್ರೀಧರ್ ನೆಲ್ಲಿತಾಯ ಅಧ್ಯಕ್ಷತೆಯಲ್ಲಿ ಜರುಗಿತು. ಜಿಲ್ಲೆಯ 3 ತಾಲೂಕುಗಳಿಂದ ಸಂಘದ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವಾರ್ಷಿಕ ಮಹಾಸಭೆಯಲ್ಲಿ ಜಿಲ್ಲೆಯ 3 ತಾಲೂಕುಗಳ ಹಿರಿಯ ಪತ್ರಕರ್ತರಾದ ಎಸ್ಜಿ ಉಮೇಶ್, ನರೇಶ್ ಚಂದ್ರ, ಟಿಎಲ್ ಶ್ರೀನಿವಾಸ್ ಅವರುಗಳನ್ನು ಪತ್ರಕರ್ತರ ಸಂಘದಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಸಂಘದ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಜಿಲ್ಲೆಯ 9 ಪತ್ರಕರ್ತರಿಗೆ ಸಂಘದಿಂದ ಸ್ಥಾಪಿಸಲಾದ 14 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಟಿವಿ1 ಪ್ರಧಾನ ಸಂಪಾದಕ ಅನಿಲ್ ಹೆಚ್ಡಿ 4 ಪ್ರಶಸ್ತಿಗಳನ್ನು ಪಡೆದುಕೊಂಡರೆ, ವಿಜಯವಾಣಿ ಜಿಲ್ಲಾ ವರದಿಗಾರ ಎಆರ್ ಕುಟ್ಟಪ್ಪ 2 ಪ್ರಶಸ್ತಿಗಳನ್ನು ಪಡೆದುಕೊಂಡರು. ವಿಜಯವಾಣಿ ಪತ್ರಿಕೆಯ ವರದಿಗಾರರಾದ ಹಿರಿಕರ ರವಿ, ಪಾರ್ಥ ಚಿನ್ನಪ್ಪ, ಸಣ್ಣಹೊಂಡ ಕಿಶೋರ್ ನಾಚಪ್ಪ, ಶಕ್ತಿ ಪತ್ರಿಕೆಯ ಕುಡಿಕಲ್ ಸಂತೋಷ್, ವಿಘ್ನೇಶ್ ಭೂತನಕಾಡು, ಅಣ್ಣೀರ ಹರೀಶ್ ಮಾದಪ್ಪ, ಕೊಡಗು ವಾರ್ತೆಯ ಸಂಪಾದಕ ಚಮ್ಮಟ್ಟಿರ ಪ್ರವೀಣ್ ಅತ್ಯುತ್ತಮ ವರದಿಗಾಗಿ ಪ್ರಶಸ್ತಿಗಳನ್ನು ಪಡೆದುಕೊಂಡರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಉಳ್ಳಿಯಡ ಪೂವಯ್ಯ, ಪ್ರಶಸ್ತಿ ದಾನಿಗಳಾದ ಕೈಬುಲಿರ ಬೋಪಯ್ಯ, ಸಂಘದ ಪ್ರಧಾನ ಪದಾಧಿಕಾರಿಗಳಾದ ಚಟ್ಟಂಗಡ ರವಿ ಸುಬ್ಬಯ್ಯ, ಜಿವಿ ರವಿಕುಮಾರ್, ಅನುಕಾರ್ಯಪ್ಪ, ಮಹೇಶ್ ಸೋಮವಾರಪೇಟೆ, ಲೋಕೇಶ್ ಸಾಗರ್, ಮುಬಾರಕ್ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಕೊಡಗಿನ ಕೋಲ್ಕತ್ತಾ ಎಂದೇ ಖ್ಯಾತವಾಗಿರುವ ಸುಂಟಿಕೊಪ್ಪದ ಬ್ಲೂ ಬಾಯ್ಸ್ ಯೂತ್ ಕ್ಲಬ್ ಆಯೋಜಿಸಿರುವ ರಾಜ್ಯ ಮಟ್ಟದ 19ನೇ ವರ್ಷದ ಫುಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ದೊರಕಿದೆ. ಜೂನ್ 1ರವರೆಗೆ ನಡೆಯಲಿರುವ ಪಂದ್ಯಾಟದಲ್ಲಿ ರಾಜ್ಯದ ಪ್ರತಿಷ್ಠಿತ 16 ತಂಡಗಳು ಪಾಲ್ಗೊಂಡಿವೆ. ಸುಂಟಿಕೊಪ್ಪದಲ್ಲಿ ಬ್ಲೂ ಬಾಯ್ಸ್ ಯೂತ್ ಕ್ಲಬ್ ವತಿಯಿಂದ ಆಯೋಜನೆಗೊಂಡಿರುವ 19ನೇ ವರ್ಷದ ಡಿ ಶಿವಪ್ಪ ಸ್ಮಾರಕ ಗೋಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ದೊರಕಿದೆ. ಪಂದ್ಯಾಟವನ್ನು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಎ ಲೋಕೇಶ್ ಕುಮಾರ್ ಉದ್ಘಾಟಿಸಿದರು. ಪ್ರಥಮ ಪಂದ್ಯ ಭಾರತ್ ಮಾತಾ ಮತ್ತು ಗದ್ದೆಹಳ್ಳದ ಅಮಿಚ್ಯೂರ್ ತಂಡಗಳ ನಡುವೆ ಜರುಗಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಿಸಿ ದಿನೇಶ್, ಬ್ಲೂ ಬಾಯ್ಸ್ ಯೂತ್ ಕ್ಲಬ್ನ ಅಧ್ಯಕ್ಷ ಕೆಎಂ ಆಲಿಕುಟ್ಟಿ, ಪ್ರಧಾನ ಕಾರ್ಯದರ್ಶಿ ಯುಎಂ ಅನಿಲ್, ನಿರ್ದೇಶಕ ಟಿವಿ ಪ್ರಸನ್ನ, ಬಿಬಿ ಮೋನಪ್ಪ ಪೂಜಾರಿ ಸೇರಿದಂತೆ ಪ್ರಮುಖರು ಹಾಜರಿದ್ದರು. ಜೂನ್ 1ರವರೆಗೆ 1 ವಾರಗಳ ಕಾಲ ಸುಂಟಿಕೊಪ್ಪದಲ್ಲಿ ಫುಟ್ಬಾಲ್ ರಸದೌತಣ ಉಣಬಡಿಸಲಿರುವ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ರಾಜ್ಯದ ಬೆಂಗಳೂರು, ಮಂಗಳೂರು, ಉಪ್ಪಳ, ರೈಲ್ವೇಸ್, ಜಾವಾ, ಎಚ್ಎಂಟಿ, ಬಿಇಎಲ್, ಕೇರಳದ ಕ್ಯಾಲಿಕಟ್, ಕೋಲ್ಕತ್ತಾ, ಚೆನ್ನೈ ತಂಡಗಳು ಕೂಡ ಪಾಲ್ಗೊಳ್ಳಲಿವೆ. ವಿಜೇತ ತಂಡಕ್ಕೆ 15,000 ನಗದು ಬಹುಮಾನ ನೀಡಲಾಗುತ್ತಿದೆ. ಟಿವಿ1 ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ಮೋಹನ್. ಸಾಮಾನ್ಯವಾಗಿ ಅಣಬೆ ಅಂದ್ರೆ ಪುಟ್ಟ ಆಕಾರದ ಕೊಡೆಯಂತಿರ್ತದೆ. ಆದರೆ ಇಲ್ಲೊಂದು ಅಣಬೆ ತನ್ನ ಬೃಹತ್ ಗಾತ್ರದ ಮೂಲಕ ವಿಸ್ಮಯಕ್ಕೆ ಕಾರಣವಾಗಿದೆ. ಯಾವುದೇ ಅಣಬೆ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಸಣ್ಣ ಗಾತ್ರದ ಅಣಬೆಗಳು ಸಿಗೋದು ಸಾಮಾನ್ಯ. ಇಂಥ ಅಣಬೆಗಳ ರುಚಿಯನ್ನ ಕೂಡ ಹಲವರು ಸವಿದಿದ್ದಾರೆ. ಇಂತಹ ಸಣ್ಣ ಪುಟ್ಟ ಅಣಬೆಗಳನ್ನ ಮಳೆಗಾಲದ ದಿನಗಳಲ್ಲಿ ತಿಪ್ಪೆಗುಂಡಿಗಳು, ಮರದ ಪೊಟರೆಗಳು
ಹಾಗೂ ಅಲ್ಲಿ ಇಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಆದರೆ ಮಳೆ ಬಿಸಿಲಿನ ರಕ್ಷಣೆ ಪಡೆಯಲು ಬಳಸುವ ಕೊಡೆಯ ಆಕಾರದಷ್ಟೇ ಅಗಲದ ಅಣಬೆಯೊಂದು ಕಂಡು ಬಂದಿದ್ದು ಅಚ್ಚರಿ ಮೂಡಿಸಿದೆ. ಕುಶಾಲನಗರ ಬಳಿಯ ಕಣಿವೆ ಗ್ರಾಮದ ಸಾಹಿತಿ ಭಾರದ್ವಾಜ್ ಆನಂದತೀರ್ಥ ಅವರ ತೋಟದ ತೆಂಗಿನ ಮರದ ಬುಡದಲ್ಲಿ ಬೃಹತ್ತಾಗಿ ಬೆಳೆದು ನಿಂತಿರುವ ಅಣಬೆಯೊಂದು ನೋಡುಗರ ಅಚ್ಚರಿಗೆ ಕಾರಣವಾಗಿದೆ. ಮುಟ್ಟಲು ಗಟ್ಟಿಯಾಗಿದ್ದ ಈ ಅಣಬೆ ನೆಲದಿಂದ ಕೇವಲ ಅರ್ಧದ ಅಡಿ ಉದ್ದದಷ್ಟು ಬುಡವನ್ನ ಹೊಂದಿದ್ದು 3-4 ಅಡಿ ಸುತ್ತಳತೆ ಅಗಲದಲ್ಲಿ ಈ ಅಣಬೆ ಕಂಡುಬಂದಿದೆ. ಇದು ಎಲ್ಲಾದರೂ ರಸ್ತೆ ಬದಿಯಲ್ಲಿ ಇದ್ದಿದ್ರೆ ಒಂದಿಷ್ಟು ಮಂದಿಗೆ ಸ್ವಾದಿಷ್ಟಮಯ ತಿನಿಸಾಗುತ್ತಿತ್ತು. ಆದರೆ ತೋಟದೊಳಗೆ ಬೆಳೆದ ಈ ಅಣಬೆ ಈಗ ಕಮರುತ್ತಿದೆ. ಈ ಬಗ್ಗೆ ತೋಟದ ಮಾಲೀಕ ಭಾರದ್ವಾಜ್ ಅವರು, ಇಂತಹ ಅಣಬೆಯನ್ನ ನಾನು ಕಂಡಿರಲಿಲ್ಲ, ಇದು ನನಗೆ ವಿಚಿತ್ರ ಹಾಗೂ ವಿಸ್ಮಯವೆನಿಸಿದೆ ಎಂದು ಟಿವಿ1ನೊಂದಿಗೆ ಪ್ರತಿಕ್ರಿಯಿಸಿದರು. ನೋಡುವಾಗ ಮೇಲ್ಗಡೆ ತೆಂಗಿನ ಗರಿ ಅಡಿನಲ್ಲಿ ಅದರಷ್ಟಕ್ಕದೇ ಬೆಳೀತಾ ಇತ್ತು. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಒಂದು ಆಚೆ ವರ್ಷ ಆ ಕಡೆ ಬಿಟ್ಟಿತ್ತು. ಇದನ್ನು ನೋಡಿ ನನಗೂ ಆಶ್ಚರ್ಯ ಆಯಿತು. ಪ್ರಕೃತಿಯ ವಿಸ್ಮಯ ಎಷ್ಟೆಷ್ಟು ಹೇಗಿರುತ್ತೆ, ಏನಿರುತ್ತೆ, 24 ಗಂಟೆ ಒಳಗಡೆ ಅದು ಹುಟ್ಟಿ ಸತ್ತು ಹೋಗಿ ಏನೇನೆಲ್ಲ ಆಗುತ್ತೆ. ಸೃಷ್ಟಿಯಲ್ಲಿ ಇಂಥ ಅಚ್ಚರಿಗಳು ಅದೆಷ್ಟಿದೆಯೋ. ಟಿವಿ1 ನ್ಯೂಸ್, ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶಗಳ ಮಹಿಳೆಯರ ಪಾಲಿಗೆ ಒಂದು ವರದಾನವಾದ ಯೋಜನೆ ಎಂದು ಸೋಮವಾರಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಮೂರ್ತಿ ಹೇಳಿದ್ದಾರೆ. ಕೂಡುಮಂಗಳೂರಿನಲ್ಲಿ ಜರುಗಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೂಡುಮಂಗಳೂರು, ಚಿಕ್ಕತೂರು ಮತ್ತು ಹಾರಂಗಿಯ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸೋಮವಾರಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಮೂರ್ತಿ, ಧರ್ಮಸ್ಥಳ ಯೋಜನೆ ಆರಂಭಗೊಳ್ಳದೇ ಇದ್ದ 6 ವರ್ಷಗಳ ಹಿಂದಿನ ಸ್ಥಿತಿಗೂ ಮಹಿಳೆಯರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾದ ಅಭಿವೃದ್ಧಿಯನ್ನ ಮಹಿಳೆಯರು ಯೋಜನೆಯ ಚಟುವಟಿಕೆಗಳಿಂದಾಗಿ ಸಾಧಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಮಹಿಳೆಯರು ಸಂಘಗಳ ಮೂಲಕ ಸಮಗ್ರ ಬದಲಾವಣೆಗಳನ್ನು ಕಾಣುತ್ತಿರುವಂತೆಯೇ ಪವಿತ್ರವಾದ ಕಾವೇರಿ ನದಿಯ ಪರಿಸರವನ್ನು ಸಂರಕ್ಷಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಬೇಕು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ನೀಡುವ ಆಮಿಷಕ್ಕೆ ಒಳಗಾಗಿ ಕಷ್ಟಪಟ್ಟು ಗಳಿಸಿದ ಹಣವನ್ನು ತೊಡಗಿಸಿ ಕಳೆದುಕೊಳ್ಳದಂತೆ ಕೆಎಸ್ ಮೂರ್ತಿ ಎಚ್ಚರಿಸಿದರು. ಎಲ್ಲರೂ ಕೂಡ ಕಾವೇರಿ ನದಿಯ ದಡದಲ್ಲಿದ್ದೇವೆ. ನಾವೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು. ನೀವು ಗುಲ್ಬರ್ಗ, ರಾಯಚೂರು ಈ ಕಡೆ ಹೋಗಿ ನೋಡಬೇಕು. ನಾವು ನಿಜವಾಗ್ಲೂ ಸ್ವರ್ಗದಲ್ಲಿದ್ದೀವಿ. ನಾವು ಇಂತಹ ಸ್ವರ್ಗವನ್ನು ನಾವು ಕಲುಷಿತ ಮಾಡ್ಕೊಳ್ತಾ ಇದ್ದೇವೆ. ಅದು ಆಗದಾಗೆ ತಡಿಬೇಕು. ಪ್ರತಿನಿತ್ಯ ನೀವು ಏನು ನಿಮ್ಮ ಮನೆಯಲ್ಲಿರೋ ತ್ಯಾಜ್ಯಗಳೇ ಆಗ್ಬೋದು ಅಥವಾ ಇತರೆ ವೇಸ್ಟ್ ಆಗ್ಬೋದು, ದಯವಿಟ್ಟು ನದಿಗಳಿಗೆ ಆಗಲಿ ನದಿ ದಂಡೆಗಾಗಲಿ ಬಿಸಾಕ್ಬೇಡಿ. ಅದನ್ನ ನಾವು ಸ್ವಚ್ಛ ಮಾಡೋದು ಹೊಣೆ ಎಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಅಂದ್ರೆ ನಮ್ದೊಂದು ಬಳಗ ಇದೆ. ಆ ಬಳಗದಲ್ಲಿ ಮತ್ತೊಬ್ಬರಾದಂತಹ ಮೋಹನ್ ಕುಮಾರ್ ಅವರು ಅನ್ನವನ್ನ ಬಿಸಾಡಬೇಡಿ, ಅದನ್ನ ಸಂರಕ್ಷಣೆ ಮಾಡಿ ಅದೊಂದು ಚಳವಳಿನ ಮಾಡಿದ್ದಾರೆ. ಪ್ರತಿ ಮನೆಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಅನ್ನವನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಬಿಸಾಡ್ತಾ ಇದ್ದೇವೆ. ಮುಂದೆ ನಾವು ಹೂಡಬೇಡಿ. ಏನಿದ್ರು ರಾಷ್ಟ್ರೀಕೃತ ಸಂಸ್ಥೆಗಳು ಏನಿದ್ದಾವೆ, LIC ಆಗ್ಬೋದು, ಮತ್ತಿತರೆ ಬೇರೆ ಆಗ್ಬೋದು, ಅದನ್ನ ದಯಮಾಡಿ ನೀವು ಇದು ಮಾಡಿ. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನು ನಂಜುಂಡ ಮಾತನಾಡಿ, ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಗಳು ಯಾವೊಂದು ಸರ್ಕಾರದ ಯೋಜನೆಗಳಿಗೂ ಕಡಿಮೆ ಇಲ್ಲದಂತೆ ಪರಿಪೂರ್ಣವಾಗಿ ಸಹಕಾರಗೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ. ಗ್ರಾಮೀಣ ಪ್ರದೇಶದ ಮಹಿಳೆಯರು, ರೈತರು ಹಾಗೂ ಸಾರ್ವಜನಿಕರು ಯೋಜನೆಯ ಸದ್ಬಳಕೆಯನ್ನ ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಕರೆ ನೀಡಿದರು. ಮಹಿಳಾ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬಲ್ಲ ಯಶಸ್ವಿ ಯೋಜನೆಯಾಗಿದೆ. ಈ ಯೋಜನೆ ರಾಷ್ಟ್ರವ್ಯಾಪಿ ಪಸರಿಸುವ ಮೂಲಕ ಮಹಿಳೆಯರನ್ನ ಒಗ್ಗೂಡಿಸಿ ಪ್ರತಿ ಗ್ರಾಮಗಳನ್ನ ಪ್ರಗತಿಪೂರಕ ಗ್ರಾಮಗಳಾಗಿ ಮಾಡಬೇಕೆಂದು ಆಶಿಸಿದರು. ಧರ್ಮಸ್ಥಳ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಚಿದಾನಂದ, ಕೂಡ್ಲೂರು ಗ್ರಾಮದ ಯಜಮಾನ ರಾಜಾಚಾರಿ ಕಾರ್ಯಕ್ರಮದಲ್ಲಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಟಿವಿ1 ನ್ಯೂಸ್ನಲ್ಲಿ ಮತ್ತೊಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಕೊಡಗು ಜಿಲ್ಲೆಯ ಕೆಲವು ಪ್ರಮುಖ ಸುದ್ದಿಗಳ ಮೇಲೊಂದು ಕಣ್ಣೋಟ ಟಿವಿ1 ಸೂಪರ್ ಫಾಸ್ಟ್ನಲ್ಲಿ. ಮಡಿಕೇರಿಯ ವ್ಯಾಂಡಮ್ ಎಂಟರ್ಪ್ರೈಸಸ್ ವತಿಯಿಂದ ನಡೆಸಲಾಗುವ ಲಕ್ಕಿ ಡ್ರಾದ ವಿಜೇತರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭ ನಗರಸಭೆಯ ಪೌರಾಯುಕ್ತೆ ಪುಷ್ಪಾವತಿ, ಆಕಾಶವಾಣಿ ನಿಲಯ ನಿರ್ದೇಶಕಿ ಇಂದಿರಾ ಗಜರಾಜ್, ಚಿತ್ರನಟ ಉಳಿಯಡ ಭುವನ್ ಪೊನ್ನಣ್ಣ, ವ್ಯಾಂಡಮ್ ಎಂಟರ್ಪ್ರೈಸಸ್ ಮಾಲೀಕರಾದ ದಾಮೋದರ್, ವನಜಾಕ್ಷಿ ಮತ್ತಿತರರು ಹಾಜರಿದ್ದರು. ಕೊಡಗಿನ ಅತಿ ದೊಡ್ಡದಾದ ಟೈಲ್ಸ್ ಶೋರೂಂ ಗೋಣಿಕೊಪ್ಪಲುವಿನಲ್ಲಿ ಆರಂಭವಾಗಿದೆ. ಅಹಮದಾಬಾದ್ನ ಪ್ರತಿಷ್ಠಿತ ಏಷ್ಯನ್ ಗ್ರಾನೆಟೋ ಇಂಡಿಯಾ ಸಂಸ್ಥೆಯವರು ಗೋಣಿಕೊಪ್ಪಲಿನಲ್ಲಿ ತೆರೆದಿರುವ ಸುಸಜ್ಜಿತ ಉತ್ಕೃಷ್ಟ ಮಟ್ಟದ ಟೈಲ್ಸ್ ಶೋರೂಮ್ ಅನ್ನು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಜಿ ವ್ಯಾಸ್ ಉದ್ಘಾಟಿಸಿದರು. ಎಜಿಎಲ್ ಟೈಲ್ಸ್ ವರ್ಲ್ಡ್ ಹೆಸರಿನ ಶೋರೂಂನಲ್ಲಿ ದೇಶ ವಿದೇಶದ ಉತ್ಕೃಷ್ಟ ಕ್ವಾಲಿಟಿಯ ಟೈಲ್ಸ್ಗಳು ದೊರಕುತ್ತದೆ. ಉದ್ಘಾಟನೆ ಸಂದರ್ಭ ಎಜಿಎಲ್ ಟೈಲ್ಸ್ ವರ್ಲ್ಡ್ ಮಾಲೀಕ ಸುಬೇದರ್ ಯೂಸೆಫ್ ಹಾಜರಿದ್ದರು.
ಸಾಕಷ್ಟು ಕುತೂಹಲ ಕೆರಳಿಸಿದ ಗಜಕೇಸರಿ ಚಿತ್ರ ಈಗ ತೆರೆಯಲ್ಲಿಯೂ ಗಜ ಯೋಗದಂತೆ ಭರ್ಜರಿ ಯಶಸ್ಸು ಕಾಣ್ತಾ ಇದೆ. ಚಾಕ್ಲೇಟ್ ಹೀರೋ ಯಶ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಗಜಕೇಸರಿಯಲ್ಲಿ ಬೇಬಿ ಡಾಲ್ ಅಮೂಲ್ಯ ಮೊದಲ ಬಾರಿಗೆ ಗ್ಲಾಮರ್ ಗೊಂಬೆಯಾಗಿ ಕಣ್ಮನ ಸೆಳೆದಿದ್ದಾಳೆ. ಗಜಕೇಸರಿಯತ್ತ ಒಂದ್ ಲುಕ್ ಎಲ್ಲಿದೆ? ಕನ್ನಡದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದ್ದ ಗಜಕೇಸರಿ ತೆರೆಯಲ್ಲಿಯೂ ಕಮಾಲ್ ಮಾಡಿದೆ. ಭರ್ಜರಿ ಫೈಟಿಂಗ್ ಜೊತೆಗೆ ಪ್ರೀತಿ ಪ್ರೇಮದ ಗಿರಕಿಯ ಕತೆ ಹೊಂದಿರೋ ಗಜಕೇಸರಿಯಲ್ಲಿ ಯಶ್ ಗರ್ಜಿಸಿದ್ದಾರೆ. ಅರಣ್ಯದ ಮಧ್ಯೆ ಇರೋ ಕಾಡಿನ ಮಕ್ಕಳನ್ನ ಒಕ್ಕಲೆಬ್ಬಿಸಿ ಅಲ್ಲೊಂದು ರೆಸಾರ್ಟ್ ನಿರ್ಮಿಸಲು ಮುಂದಾಗುವ ಉದ್ಯಮಿಗಳ ವಿರುದ್ಧ ಕಾಡಿನ ತರುಣನೋರ್ವ ಎದೆತಟ್ಟಿ ಹೋರಾಟ ನಡೆಸಿ ಆದಿವಾಸಿಗಳನ್ನ ಸಂರಕ್ಷಿಸುವ ಗಜಕೇಸರಿ ಕಥೆಯಲ್ಲಿ ಹೊಸದ್ದೇನಿಲ್ಲದಿದ್ರೂ ಹಳೆ ಕಥೆಯನ್ನೇ ನವೀನ ರೀತಿಯಲ್ಲಿ ನಿರೂಪಿಸಿದ ರೀತಿಯಿಂದ ಚಿತ್ರ ಖುಷಿ ಕೊಡುತ್ತೆ. ಫಸ್ಟ್ ಹಾಫ್ನಲ್ಲಿ ಎಷ್ಟದ್ದು ಲವಲವಿಕೆಯ ತರುಣನ ಪಾತ್ರವಾದ್ರೆ ಸೆಕೆಂಡ್ ಹಾಫ್ನಲ್ಲಿ ಫ್ಲಾಶ್ ಬ್ಯಾಕ್ನಲ್ಲಿ ಪುರಾಣ ಕಾಲದ ಕಥೆಯಲ್ಲಿ ಯಶ್ ಗಂಭೀರತನದ ಪ್ರತಿರೂಪವಾಗಿ ಉತ್ತಮ ನಟನೆ ನೀಡಿದ್ದಾರೆ. ಸಾಹೋರೆ ಸಾಹೋರೆ ನಿಂದೆ ಕಣೋ. ಗಜಕೇಸರಿ ಹೆಸರೇ ಹೇಳುವಂತೆ ಚಿತ್ರದಲ್ಲಿ ಗಜಗಳೊಂದಿಗೆ ಕಾಡಿನ ಸೌಂದರ್ಯವು ಸೂಪರ್ ಆಗಿ ಚಿತ್ರಿತವಾಗಿದೆ. ಮುಂಗಾರು ಮಳೆಯಲ್ಲಿ ಕ್ಯಾಮೆರಾ ಮೂಲಕ ಜೋಗದ ಸಿರಿ ತೋರಿಸಿದ್ದ ಎಸ್ ಕೃಷ್ಣ ಗಜಕೇಸರಿಯಲ್ಲಿ ನಿರ್ದೇಶಕನಾಗಿ ಮಿಂಚಿದ್ದಾರೆ. ಕೃಷ್ಣ ಹಿಡಿದಿದ್ದ ಕ್ಯಾಮೆರಾವನ್ನ ಅವರ ನಿರ್ದೇಶನಕ್ಕೆ ಸತ್ಯ ಹೆಗ್ಡೆ ಹಿಡಿದಿದ್ದು ಕಾಡಿನ ಸೌಂದರ್ಯ ಅತ್ಯಂತ ಸುಂದರವಾಗಿ ಮೂಡಿದೆ. ಯಶ್ಗೆ ಯಶ್ ಸಾಟಿ ಎಂಬಂತೆ ಗಜಕೇಸರಿಯಲ್ಲಿ ಯಶ್ ಪ್ರಬುದ್ಧ ಅಭಿನಯ ನೀಡಿದ್ದಾರೆ. ಗಜಕೇಸರಿಯಲ್ಲಿ ಪ್ರೇಕ್ಷಕರ ಕಣ್ಣಿಗೆ ನಿಸರ್ಗ ಸಿರಿಯಂತೆಯೇ ಮನಸೆಳೆಯೋದು ಅಮೂಲ್ಯದ ಸೌಂದರ್ಯ. ಈವರೆಗೂ ಬೇಬಿ ಡಾಲ್ ನಂತಿದ್ದ ಅಮೂಲ್ಯ ಗಜಕೇಸರಿಯಲ್ಲಿ ಮೊದಲ ಬಾರಿಗೆ ಗ್ಲಾಮರ್ ಗರ್ಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ನಟನೆಗೆ ಹೆಚ್ಚೇನು ಅವಕಾಶ ಇಲ್ಲದಿದ್ರೂ ಬ್ಯೂಟಿಗೇನು ಕಮ್ಮಿ ಇಲ್ಲ ಎಂಬಂತೆ ಅಮೂಲ್ಯ ನಟನೆ ಇದೆ. ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ ಕೇಳ್ಬೋದಾ ಕೇಳ್ಬಾರ್ದಾ? ಪಕ್ಕದಲ್ಲೇ ನಡೆಯೋಕೆ ಪರ್ಮಿಷನ್ ಸಿಗಬಹುದಾ? ಯಾವ್ದಕ್ಕೂ ಒಂದ್ಸರ್ತಿ ಒಂಚೂರು ನಗಬಾರ್ದ? ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ಈ ಬಿರುಬೇಸಿಗೆಯಲ್ಲಿ ಗಜಕೇಸರಿಯ ಕಾಡಿನ ಕತೆ ಮನಕ್ಕೊಂದಿಷ್ಟು ತಂಪು ನೀಡುವಂತಿದೆ. ಟಿವಿ1 ಫಿಲಂ ನ್ಯೂಸ್ ಕೃತಿ, ಬೆಂಗಳೂರು. ಸಾಹೋರೆ ಸಾಹೋರೆ ನಿಂದೆ ಕಣೋ. ನ್ಯೂಸ್ ಎಂಡ್ ಮಾಡೋಕ್ಕೂ ಮೊದಲು ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. This is the most incredible Ghost Rider I have ever seen. Someone got on this and rode it wild style, trying to take out everybody in its path. And over the edge, I'm getting over the edge. Bring it back a little bit. Bring it. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳದೇವಿ ನಗರದ ರೆಸಾರ್ಟ್ನ ಭೂಕುಸಿತಕ್ಕೆ ಆಂಧ್ರದ 2 ಕಾರ್ಮಿಕರು ಬಲಿ. ಬೆಟ್ಟದ ಮೇಲೆ ಕಟ್ಟಡ ನಿರ್ಮಾಣಕ್ಕೆ ಹಾಕಬೇಕಿದೆ ಕಾನೂನಿನ ಬೇಲಿ. ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಕಾಮಗಾರಿ ಪೂರ್ಣ, ನೂತನ ಜಿಲ್ಲಾಡಳಿತ ಭವನ ಶೀಘ್ರವೇ ಲೋಕಾರ್ಪಣೆ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಶಸ್ತಿ ಪ್ರದಾನ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ. ಕೊಡಗಿನ ಕೋಲ್ಕತ್ತಾ ಸುಂಟಿಕೊಪ್ಪದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ, ಪ್ರತಿಷ್ಠಿತ ತಂಡಗಳಿಂದ ಹಣಾಹಣಿ. ಕನ್ನಡ ತೆರೆಯಲ್ಲಿ ಗಜಕೇಸರಿ ಆರ್ಭಟ, ಯಶಸ್ವಿ ಯಶ್, ಗ್ಲಾಮರಸ್ ಅಮೂಲ್ಯ ಅಮೋಘ ಅಭಿನಯ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ1, ಇದು ನಿಮ್ಮ ಚಾನೆಲ್.
ಸ್ಪಾನ್ಸರ್ಡ್ ಬೈ ಟಾಪ್ಕೋ ಜಂಜಂ ಭೀಮ್ ರೋಡ್ ಕುಶಾಲನಗರ್ ಕರ್ನಾಟಕ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಕೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಕೂರ್ಗಟ್ ಮೂವರ್ಸ್.